ನೋಡಿ, ಯಾವುದೇ ಅದು ಧೂರ್ತ ಬುದ್ಧಿಗಳವೆಲ್ಲ. ಸಾಮಾನ್ಯವಾಗಿ ಒಪ್ಪಿತ ಲೈಂಗಿಕ ಕ್ರಿಯೆಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಅಫೆಕ್ಸ್ ಕೋರ್ಟ್ಗಳಲ್ಲಿ ಭಾಳ ಇದು ಅವಕ್ಕೆ ಸಮಂಜಸವಾದಂತಹ ತೀರ್ಪುಗಳು ಬಂದ್ಬಿಟ್ಟಿದ್ದಾವೆ. ಅದರಲ್ಲಿ ಹೇಗೆ ನಾವು ನಡ್ಕೋಬೇಕು, ಕೋರ್ಟ್ಗಳಿಗೆ ನಡ್ಕೋಬೇಕು, ಮತ್ತು ನಾವುಗಳು ಏನು ಪೊಲೀಸ್ನವರು ತನಿಖಾ ಕಾಲದಲ್ಲಿ ನಾವೇನು ಅದನ್ನು ನಾವು ಅಳವಡಿಸ್ಕೋಬೇಕು, ಮತ್ತು ಹೇಗೆ ಅದನ್ನು ನಾವು ತನಿಖಾ ಕಾಲದಲ್ಲಿ ನೋಡಬೇಕು ಅನ್ನುವಂಥದ್ದಕ್ಕೆ ಈಗಾಗಲೇ ನಮಗೆ ಸಿಕ್ಕಾಪಟ್ಟೆ ಗೈಡ್ಲೈನ್ಸ್ಗಳು ಮತ್ತು ಬೇರೆ ಆ ಪ್ರಖರತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಮಯದಲ್ಲಿ ಏನು ಬಿಡಬೇಕು, ಏನು ಹಾಕಬಾರ್ದು, ಏನು ಹಾಕಬೇಕು ಅನ್ನುವಂಥ ಸ್ಪಷ್ಟ ನಿರ್ಧಾರಗಳು ನಮಗೆ ಇದ್ದಾವೆ. ಈಗ ಮೊದಲಾಗಿರಲಿಲ್ಲ. ಆ ಕಾರಣಕ್ಕೋಸ್ಕರನೇ ಈ ಒಪ್ಪಿತ ಲೈಂಗಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥದ್ದು ಅದು ನಾವು ಮಾತಾಡೋ ಹೊರಟಾಗ ಏನಾಗುತ್ತೆ ಅಂತಂದರೆ, ಅದು ನೀವು ಅದನ್ನು ಓಕೆ, ಸರ್ಕಾರಗಳು, ಕೋರ್ಟ್ಗಳು ಮತ್ತು ನ್ಯಾಯಾಲಯಗಳು ಅದು ಒಪ್ಕೊಂಡಿದ್ದಾವೆ, ಅದಕ್ಕೆ ಹಲವಾರು ತೀರ್ಪುಗಳು ಕೊಟ್ಟಿದ್ದಾವೆ, ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತದೆ. ಅದನ್ನು ಮೀರಿ, ಅದನ್ನು ಬಿಟ್ಟು, ಅದನ್ನು ಸಂಪೂರ್ಣವಾಗಿ ಯಾವುದೇ ಥರವಾದಂತಹ ಈಗ ಸಂಬಂಧಪಡದೇ ಇರುವಂಥದ್ದು ನಾವು ಒಪ್ಕೊಳ್ಳದೆ, ಅದನ್ನು ಪ್ರೇರಿತವಾಗಿ, ಉದ್ದೇಶಪೂರ್ವಕವಾಗಿ, ಅದರಿಂದ ಏನೋ ಇಂಟೆನ್ಷನ್ ಇಟ್ಕೊಂಡು, ಅದರಿಂದ ಏನೋ ಲಾಭ ಇದೆಯೇನೋ ಇದರಿಂದ ನನಗೆ ಮುಂದೆ ಅಂತ ಅನ್ನುವಂಥದ್ದು, ಇಲ್ಲ ಸೈಕಿಕ್ ಅಂತ ಕರೀತಾರೆ, ಅಂತಂದರೆ ಅವನ ಮನೋಬಲ ಏನೋ ಅದರಿಂದ ಅಂಥದ್ದೊಂದು ಕ್ರಿಯೆಗಳು ನಡೀತಕ್ಕಂಥ ಹಲವಾರು ಜನಗಳು ಇದ್ದಾರೆ. ಅಂಥವನು ಸಹ ಮಾಡಿಟ್ಕೊಂಡಿರ್ತಕ್ಕಂಥ ಜನಗಳಿದ್ದಾರೆ. ಅಂಥದ್ದು ಮಾಡಿಟ್ಕೊಳ್ತಕ್ಕಂಥದ್ದೆಲ್ಲ ಅಪರಾಧ ಈ ಪ್ರಕರಣಗಳಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.